ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ಮಾತ್ರ ಧೈರ್ಯ ಕೊಡ್ತಾ ಇದ್ದೀರಾ. ಎಲ್ಲಿ ನನ್ನ ಮಗನ ಓದು ನಿಂತು ಹೋಗುತ್ತೋ ಅಂತ ನಾನು ಭಯ ಪಡ್ತಿದ್ರೆ ನನ್ನ ಕೃಷ್ಣನೇ. ಆ ಕೃಷ್ಣ ಇದ್ದಾಗ ನನ್ನ ಓದಿಗೆ ಯಾವ ಅಡ್ಡಿನೂ ಆಗಲ್ಲ ಅಂತ ನನಗೆ ಧೈರ್ಯ ತುಂಬಿದ್ದ. ಕೃಷ್ಣನ ಓದಿನ ಬಗ್ಗೆ ನೀವೇನೂ ಹೆದರಬೇಡಿ. ಕೃಷ್ಣನ್ ಓದಿಗೋಸ್ಕರ ಎಷ್ಟಾದರೂ ಖರ್ಚು ಮಾಡ್ತೀವಿ. ನಾವು ನಿಮಗೆ ಮಾತು ಕೊಡ್ತೀವಿ, ನಿಶ್ಚಿಂತೆಯಿಂದಿರಿ. ಕೃಷ್ಣ, ಇನ್ ಮುಂದೆ ನಿನ್ಗೇನೇ ಬೇಕಿದ್ರು ನಮ್ಮ ಹತ್ರ ಕೇಳ್ಬೇಕು, ಸರಿನಾ? ಕೇಳ್ತೀಯ ಅಲ್ವಾ? ಹೇಳ್ತೀನಿ ಮೇಡಮ್. ವೆರಿ ಗುಡ್. ಹೋಗಿ ಬರ್ತೀವಮ್ಮ. ಬಾಯ್ ಕೃಷ್ಣ. ಬಾಯ್ ಸರ್. ಬಾಯ್ ಕೃಷ್ಣ. ಬಾಯ್ ಮೇಡಮ್. ಹತ್ತು ವಿಹಾರಿ. ಬಾ. ಪೂರ್ಣ, ಈಗ ಇದನ್ನೆಲ್ಲ ಮೇಡಮ್ ನೋಡಿದ್ರೆ ಏನಂತಾರೋ ಏನೋ. ಎಲ್ಲಿ ಹೋಗಿ ಬಂದ್ರಿ? ಸ್ಕೂಲ್ಗೆ ಮೇಡಮ್. ಅದೇನು? ಹೇಳು ಪೂರ್ಣ. ಇದು ಅಂದ್ರೆ ಹಲೋ. ಹಾಂ, ಓಕೆ, 1 ಮಿನಿಟ್. ನೀವು ಒಳಗೆ ಹೋಗಿ. ಚೆನ್ನಾಗಿದ್ಯಾ? ತಾತ, ಸಾಂಬಾರ್ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಇನ್ನೂ ಸ್ವಲ್ಪ ತಿನ್ನು ಕಂದ, ತಿನ್ನು. ತಿನ್ನು. ಹಾಗೆ ಮೊಮ್ಮಗನೆ, ಹೀಗೆ ಚೆನ್ನಾಗಿ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾದ್ರೆ ನಾನು ಹೊಟ್ಟೆ ತುಂಬಾ ತಿಂತೀನಿ ತಾತ. ಶ್ಯಾಮ, ಶ್ಯಾಮ, ಏನಾಯ್ತು ಶ್ಯಾಮ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ. ಏನ್ ಹಾಕ್ಲಿ? ಸಾಂಬಾರ್ ಹಾಕ್ಲಾ? ಅನ್ನು ಪುಟ್ಟ ವಿಹಾರಿ, ಈ ಡ್ರೈ ಫ್ರೂಟ್ಸ್ ತಿನ್ನಪ್ಪ. ಬೇಡ ಅಜ್ಜಿ, ಈಗಷ್ಟೇ ಊಟ ಮಾಡ್ದೆ. ಈಗ ಇದ್ಯಾಕೆ? ಇದು ದೇಹಕ್ಕೆ ಬಲ ಕೊಡುತ್ತೆ ಕಂದ. ಇದರಲ್ಲಿ ನಮ್ಗೆ ಬೇಕಾಗಿರೋ ಪ್ರೋಟೀನ್ಸ್ ಇರುತ್ತೆ. ಇದನ್ನ ತಿಂದ್ರೆ ನಿನಗೆ ಶಕ್ತಿ ಬರುತ್ತೆ. ನಿಜನಾ ತಾತ? ನಿಜ ಕಂದ. ಚಿಕ್ಕ ವಯಸ್ಸಲ್ಲಿ ನಿಮ್ ದೊಡ್ಡಪ್ಪನ್ಗೆ, ನಿಮ್ ಡ್ಯಾಡಿಗೆ ಇದನ್ನೇ ತಿನ್ನಿಸ್ತಾ ಇದ್ವಿ. ಡ್ಯಾಡಿ, ನೀನು ಕೂಡ ತಿಂತಿದ್ಯಾ? ಹೌದು ಪುಟ, ನೀನು ಕೂಡ ತಿನ್ಬೇಕು. ಹಾಗಾದ್ರೆ ಓಕೆ, ಕೊಡು ಅಜ್ಜಿ. ಕೃಷ್ಣ ತುಂಬಾ ವೀಕ್ ಆಗಿದ್ದಾನೆ. ಟೈಮ್ ಕರೆಕ್ಟಾಗಿ ಫುಡ್ ತಿಂತಾನೋ ಇಲ್ವೋ? ಡ್ರೈ ಫ್ರೂಟ್ಸ್ ತಿಂದ್ರೆ ಅವನ ಆರೋಗ್ಯ ಚೆನ್ನಾಗಿರತ್ತೆ. ವಿಹಾರಿ. ಏನ್ ಮಮ್ಮಿ? ಈ ಬಾಕ್ಸ್ ಅಲ್ಲಿ ಡ್ರೈ ಫ್ರೂಟ್ಸ್ ಇದೆ. ನಾಳೆ ನೀನು ಈ ಬಾಕ್ಸ್ ನ ಸ್ಕೂಲಿಗೆ ತಗೊಂಡು ಹೋಗಿ ಕೃಷ್ಣನ್ ಕೊಡು. ಕೃಷ್ಣ ಯಾರು ಶ್ಯಾಮ? ಮಮ್ಮಿ, ಕೃಷ್ಣ ವಿಹಾರಿ ಕ್ಲಾಸ್ಮೇಟ್. ಇವತ್ತು ವಿಹಾರಿ ಟರ್ಮ್ ಫೀಸ್ ಕಟ್ಟಕ್ಕೆ ಸ್ಕೂಲಿಗೆ ಹೋದಾಗ ಅಲ್ಲಿ ನಮಗೆ ಕೃಷ್ಣ ಪರಿಚಯ ಆದ. ಹೌದತ್ತೆ. ಕೃಷ್ಣ ಸೇಮ್ ಶ್ರೀ ಕೃಷ್ಣನ ಹಾಗೆ ಹಾಡ್ ಹಾಡ್ದ. ಅವನ್ ಮುದ್ ಮಾತು ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತು.
ಕೃಷ್ಣನ್ ತಂದೆ ಏನ್ ಮಾಡ್ತಾರಪ್ಪ? ಅವರು ಡ್ರೈವರ್ ಆಗಿ ವರ್ಕ್ ಮಾಡ್ತಾರೆ ಡ್ಯಾಡಿ. ಒಬ್ಬ ಡ್ರೈವರ್ ಅಷ್ಟು ದೊಡ್ಡ ಸ್ಕೂಲಲ್ಲಿ ಮಗನ್ ಓದಿಸ್ತಾ ಇದ್ದಾನ? ಇಲ್ಲ ಡ್ಯಾಡಿ, ಕೃಷ್ಣ ತುಂಬಾ ಟ್ಯಾಲೆಂಟೆಡ್ ಮಗು. ಆ ಟ್ರಸ್ಟ್ ಅವ್ರು ನಡೆಸಿರೋ ಪರೀಕ್ಷೆಯಲ್ಲಿ ಪಾಸ್ ಆಗಿ ಆ ಸ್ಕೂಲಲ್ಲಿ ಸೀಟ್ ತಗೊಂಡಿದ್ದಾನೆ. ಆ ಹುಡುಗ ತುಂಬಾ ಗ್ರೇಟ್ ಕಂದ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಹೀಗೆ ಪರೀಕ್ಷೆಯಲ್ಲಿ ಗೆದ್ದ ಅಂದ್ರೆ ಭವಿಷ್ಯದಲ್ಲಿ ದೊಡ್ಡ ವ್ಯಕ್ತಿ ಆಗ್ತಾನೆ. ಕೃಷ್ಣನ್ ಫ್ಯಾಮಿಲಿಯವರು ತುಂಬಾ ಬಡವರು ಡ್ಯಾಡಿ. ಕನಿಷ್ಠ ಸ್ಕೂಲ್ ಯೂನಿಫಾರ್ಮ್ ತಗೊಳ್ಳೋ ಅಷ್ಟು ಶಕ್ತಿ ಕೂಡ ಅವ್ರಿಗಿಲ್ಲ. ಅದಕ್ಕೆ ಅವನ್ನ ಓದಿಸೋದಕ್ಕೆ ಬೇಕಾಗೋ ವಸ್ತುಗಳನ್ನೆಲ್ಲ ನಾವೇ ಕೊಡಿಸಿದ್ವಿ. ಗುಡ್, ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಕೃಷ್ಣನ ನೋಡಿದ್ರೆ ಸಾಕು, ಶ್ಯಾಮಾಗೇನೋ ಒಂಥರ ಖುಷಿ. ಶ್ಯಾಮ, ಈ ಡ್ರೈ ಫ್ರೂಟ್ಸ್ನ ಆ ಮಗುಗೆ ಯಾಕೆ ಕೊಡ್ಬೇಕು? ಕೃಷ್ಣ ತುಂಬಾ ವೀಕ್ ಆಗಿದಾನತ್ತೆ. ಅವನ್ಗೆ ಸರಿಯಾದ ಸಮಯಕ್ಕೆ ಊಟ ಸಿಗುತ್ತೋ ಇಲ್ವೋ, ತುಂಬಾ ಕಷ್ಟಪಟ್ಟು ಓದ್ತಿದ್ದಾನೆ. ಸರಿಯಾದ ಪ್ರೋಟೀನ್ ಸಿಗದೆ ಇದ್ರೆ ಸುಸ್ತಾಗತ್ತಲ್ವಾ, ಅದಕ್ಕೆ ಈ ಡ್ರೈ ಫ್ರೂಟ್ಸ್ನ ಕೃಷ್ಣನ್ ಕೊಡು ಅಂತ ಹೇಳಿದ್ದು. ನೀನ್ ಹೇಳಿದ್ ಕರೆಕ್ಟೇ ಶ್ಯಾಮ. ಸರಿಯಾದ ಟೈಮ್ಗೆ ಊಟ ಮಾಡದೇ ಇದ್ರೆ ಹೆಲ್ತ್ ಹಾಳಾಗುತ್ತೆ. ಓದೋದಕ್ಕೆ ಮನಸ್ಸು ಒಪ್ಕೊಳ್ಳೋದಿಲ್ಲ. ನೀನ್ ಆ ಹುಡುಗನ್ಗೆ ತಾಯಿ ಆಗದೆ ಇದ್ರು ತಾಯಿ ತರನೇ ದೊಡ್ಡ ಯೋಚನೆ ಮಾಡಿದ್ಯಮ್ಮ. ಕಂದ ವಿಹಾರಿ, ನಾಳೆ ಮರೀದೆ ಈ ಬಾಕ್ಸ್ ಕೃಷ್ಣನ್ ಕೊಡು. ಏ ಕೃಷ್ಣ, ನಿನ್ಗೆ ನಾನು ಡ್ರೈ ಫ್ರೂಟ್ಸ್ ಕೊಡ್ಬೇಕಾ? ನನ್ನ ಕಂಪನಿ ಸೇಲ್ಸ್ ದಿನ ದಿನ ಕಡಿಮೆ ಆಗ್ತಾ ಇದೆ. ಆ ಶ್ಯಾಮ ಕಂಪನಿ ಸೇಲ್ಸ್ ಹೆಚ್ಚಾಗ್ತಿದೆ. ಅವ್ರ ನಾಶ ಮಾಡಬೇಕು ಅಂತ ಪಾತಾಳಕ್ಕೆ ನುಗ್ಗಿದ್ರು ಅವ್ರೇನೋ ಇಂಚಾಗಿ ಹತ್ತಿ ನನ್ನೇ ಮೀರಿಸ್ತಿದ್ದಾರೆ. ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ರು, ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿದ್ರು, ಎಲ್ಲ ಫ್ಲಾಪ್ ಆಗ್ತಿದೆ ಬಿಟ್ರೆ ಅವ್ರನ್ನೇನು ಮಾಡೋಕ್ಕಾಗ್ತಿಲ್ಲ. ಇನ್ನೇನು ಮಾಡಿದ್ರೆ ಅವ್ರ ನಾಶ ಆಗ್ಬೋದು. ಆ ಕುಟುಂಬ ಸಂತೋಷವಾಗಿದ್ರೆ ನನಗೆ ನೋಡೋಕ್ಕಾಗ್ತಿಲ್ಲ. ಅವ್ರ ಸೋಲನ್ನ ನಾನು ನೋಡಬೇಕು. ಕೃಷ್ಣ, ಹೋಮ್ವರ್ಕ್ ಮುಗೀತಾ? ಇಲ್ಲ ಅಮ್ಮ, ಇನ್ನ ಮಾಡ್ತಾ ಇದ್ದೀನಿ. ಮಾಡ್ಕೋ. ಕೃಷ್ಣ ಕೃಷ್ಣ ಕೃಷ್ಣ, ನೀನ್ ಬರ್ಕೊಳಪ್ಪ, ನಾನು ಹೋಗಿ ನೋಡ್ತೀನಿ. ಸರಿ ಅಮ್ಮ. ಕೃಷ್ಣ, ಏನ್ ಮೇಡಮ್? ನಾನು ಕರೆದಿದ್ದು ನಿನ್ನಲ್ಲ, ಕೃಷ್ಣನ್ನ. ಬರಕ್ ಹೇಳು. ಕೃಷ್ಣ ಓದ್ತಾ ಇದ್ದಾನೆ ಮೇಡಮ್. ಪರವಾಗಿಲ್ಲ, ಬರಕ್ ಹೇಳು. ಏನಾದ್ರೂ ಕೆಲಸ ಇದ್ರೆ ನನಗೆ ಹೇಳಿ ಮೇಡಮ್, ನಾನ್ ಮಾಡ್ತೀನಿ. ಅದು ನೀನ್ ಮಾಡ್ಬೇಕಾಗಿರೋ ಕೆಲಸ ಅಲ್ಲ, ಅವನ್ ಮಾಡ್ಬೇಕು. ಮೊದಲು ಅವನ್ನ ಕರಿ. ಅಂದ್ರೆ ಅವನಿನ್ನೂ ಹೋಮ್ವರ್ಕ್ ಮುಗ್ದಿಲ್ಲ ಅಂದ್ರೆ ಏನಾಗುತ್ತೆ ಹೇಳು ಪೂರ್ಣ. ಈಗ ಅವನೇನಾದ್ರೂ ಕಲೆಕ್ಟರ್ ಪ್ರಿಪೇರ್ ಆಗ್ತಿದ್ದಾನಾ, ಇಲ್ಲ ಡಾಕ್ಟರೇಟ್ ಓದ್ತಾ ಇದ್ದಾನಾ? ಇಲ್ಲ ಅಲ್ವಾ? ಇವತ್ತು ಒಂದಿನ ಹೋಮ್ವರ್ಕ್ ಮಾಡದೇ ಇದ್ರೆ ಏನೂ ಆಗೋದಿಲ್ಲ. ಮೊದಲು ಅವನ್ನ ಕರಿ. ಸರಿ ಮೇಡಮ್. ಕೃಷ್ಣ. ಏನಮ್ಮ? ಮೇಡಮ್ ಕರೀತಾ ಇದ್ದಾರೆ, ಒಂದ್ಸಲ ಬರ್ತೀಯನಪ್ಪ? ಸರಿ ಅಮ್ಮ. ಏನ್ ಮೇಡಮ್ ಕರ್ದಿದ್ದು? ಪೂರ್ಣ, ನೀನಿವನ್ನ ಇಲ್ಲೇ ಬಿಟ್ಟು ಒಳಗೆ ಹೋಗಿ ಕೆಲಸ ನೋಡ್ಕೊ. ಕೆಲಸ ಮುಗಿದ್ಮೇಲೆ ನಾನೇ ಇವನ್ನ ಕಳಿಸ್ತೀನಿ. ಛೀ,
ನಿಂದು ಒಂದು ಬದುಕ. ನೀನ್ ಹೀಗಿರೋದ್ರಿಂದಾನೆ ನನ್ ಮಗನ್ಗೆ ಇಷ್ಟೆಲ್ಲ ಕಷ್ಟ. ಮಧ್ಯದಲ್ಲಿ ನನ್ನನ್ನು ಯಾಕೆ ಹೇಳಿದೀಯಾ? ಈಗ ನಾನು ಏನು ಮಾಡಿದೆ ಅಂತ. ಕಂಡು ಪೂರ್ತಿ ಕುಡಿದು ಬಿದ್ದಿದ್ಯಲ್ಲ, ಅದೇ ನೀನ್ ಮಾಡ್ತಾ ಇರೋ ತಪ್ಪು. ಎಷ್ಟು ಸಲ ಹೇಳಿದ್ರು ನಿನಗ್ ಮಾತ್ರ ಬುದ್ಧಿ ಬರಲ್ಲ. ಹೇಳಿ ಹೇಳಿ ನಾನ್ ಸುಸ್ತಾಗ್ತೀನಿ ಹೊರತು ನೀನು ಮಾತ್ರ ಕುಡಿಯೋದನ್ ಬಿಡಲ್ಲ. ನೋಡಿದ್ಯಾ, ಈಗ ನಿನಗ್ ಸಂತೋಷ ಆಗ್ತಿದ್ಯಾ? ಓದ್ತಾ ಇದ್ದು ಹುಡುಗನ್ನ ಬೇಡ ಅಂದ್ರು ಕೇಳ್ದೆ, ಏನೋ ಕೆಲ್ಸ ಇದೆ ಅಂತ ಅವನ್ನ ಒಳಗಡೆ ಕರ್ಕೊಂಡು ಹೋದ್ರು. ಹೀಗಾದ್ರೆ ಅವ್ನು ಓದೋದು ಯಾವಾಗ? ಈಗ ಅವನು ಓದಿ ಯಾರನ್ನು ಉದ್ಧಾರ ಮಾಡ್ತಾನೆ? ಏನಾದ್ರೂ ಒಂದ್ ಕೆಲ್ಸ ಕಲಿತಾನೆ ಬಿಡು. ಛೀ, ಸಾಕ್ ಬಾಯ್ ಮುಚ್ಚು. ಹೆತ್ತು ಮಗನ್ನ ಚೆನ್ನಾಗಿ ಓದ್ಸಿ ರಾಜನ ಹಾಗೆ ನೋಡ್ಬೇಕು ಅನ್ಕೋತಾರೆ. ನಿಂತರ ಕೂಲಿ ಮಾಡ್ಬೇಕು ಅಂತ ಯಾರು ಅನ್ಕೊಳಲ್ಲ. ಅಬ್ಬ ನೋಡ್ರಪ್ಪ, ನಿನಗೆ ಈ ಕೆಟ್ಟ ಚಟ ಇಲ್ಲ ಅಂದಿದ್ರೆ ಎಲ್ಲೋ ಒಂದ್ ಕಡೆ ಒಳ್ಳೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೋದಿತ್ತು. ಕೃಷ್ಣನ್ನ ಚೆನ್ನಾಗಿ ಓದಿಸ್ಬೋದಾಗಿತ್ತು. ಆದ್ರೆ ನೀನ್ ಮಾತ್ರ ಯಾವಾಗ್ಲೂ ನೀನ್ ಕುಡಿಯೋದ್ರ ಬಗ್ಗೆ ಯೋಚಿಸ್ತಿರ್ತೀಯ. ಕೃಷ್ಣನ್ ಬಗ್ಗೆ ಯಾಕೆ ಯೋಚಿಸಲ್ಲ? ಒಂದು ದಿನನಾದ್ರೂ ನಿನ್ ಮಗನ್ ಬಗ್ಗೆ ಯೋಚಿಸಿದ್ಯಾ? ಅವ್ನು ಹೇಗ್ ಕಷ್ಟ ಪಡ್ತಿದ್ರೆ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ದೇವ್ರೆ, ಇನ್ನು ಎಷ್ಟು ದಿನ ಅಂತ ಅವನಿಗೆ ಕಷ್ಟ? ಏ ವಿಷ್ಣು, ಇದನ್ ತಗೋ. ಬಿಹಾರಿ, ಏನದು? ಡ್ರೈ ಫ್ರೂಟ್ಸು. ಅಂದ್ರೆ ನಿನಗ್ ಗೊತ್ತಿಲ್ವಾ? ಅವನಿಗೇನ್ ಗೊತ್ತು? ಅವನಿದನ್ನ ನೋಡೋದು ಇದೇ ಫಸ್ಟ್ ಟೈಮ್ ಇರ್ಬೇಕು. ನಂಗೆ ಕೊಡಲ್ವಾ? ಕೊಡಲ್ಲ. ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾ ಇರ್ತೀಯ. ವೆರಿ ಗುಡ್ ಮಾರ್ನಿಂಗ್. ಆಲ್ ಆಫ್ ಯು ಸಿಟ್ ಡೌನ್. ನಿನ್ನೆ ನಿಮಗೆ ಕೊಟ್ಟಿರೋ ಹೋಮ್ವರ್ಕ್ ಎಲ್ಲ ಮುಗಿಸಿದೀರಾ? ವೆರಿ ಗುಡ್. ಎಲ್ರೂ ಬುಕ್ಸ್ ಕೊಡಿ. ಕೃಷ್ಣ, ಬಾಯಿಲಿ. ನಿನ್ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ ಪುಟ್ಟ. ಅಕ್ಷರಗಳಂತೂ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಪ್ರಿಂಟ್ ಮಾಡಿಸಿರೋ ತರ ಇದೆ. ತುಂಬಾ ಚೆನ್ನಾಗಿ ಬರ್ದಿದ್ಯಾ. ವೆರಿ ಗುಡ್ ಕೃಷ್ಣ. ಹೀಗೆ ಹೋಮ್ವರ್ಕ್ ಬರೀತಿರು. ಥ್ಯಾಂಕ್ ಯು ಟೀಚರ್. ಹೋಗ್ ಕೂತ್ಕೋ ಪುಟ್ಟ. ಹಾ. ವಿಹಾರಿ, ನೀನ್ ಯಾಕೆ ಹೋಮ್ವರ್ಕ್ ಮಾಡಿಲ್ಲ? ಮಾಡಿಲ್ಲ ಟೀಚರ್. ಮನೆ ಹತ್ರ ಆಟ ಆಡ್ತಿದ್ಯಾ? ಇಲ್ಲ ಟೀಚರ್. ಮತ್ತೇನ್ ಮಾಡ್ತಿದ್ದೆ? ಹೋಮ್ವರ್ಕ್ ಮಾಡೋಣ ಅಂತಾನೆ ಕೂತಿದ್ದೆ. ಅಷ್ಟರಲ್ಲಿ ನಮ್ ತಾತ ಬಂದು ಅವ್ರ ಕಾಲ್ನ ಒತ್ತಬೇಕು ಅಂತ ಹೇಳಿದ್ರು. ಓಹೋ, ನಿಮ್ ತಾತನ್ಗೆ ಕಾಲ್ ನೋವು ಬಂದಿದ್ದಕ್ಕೆ ನಿನಗ್ ಕಾಲ್ ಒತ್ತು ಅಂದ್ರ ನೀನ್ ಒತ್ತದ್ಯಾ? ಹೌದು ಟೀಚರ್. ಅದಕ್ಕೆ ಟೈಮ್ ಸಾಕಾಗ್ಲಿಲ್ಲ. ನೀನ್ ಕಾಲ್ ಒತ್ತುತ್ತಾ ಇದ್ರೆ ನೀನ್ ಹೋಮ್ವರ್ಕ್ ಯಾರು ಮಾಡ್ತಾರೆ? ನಾಳೆ ತಪ್ಪೇ ಮಾಡ್ತೀನಿ ಟೀಚರ್. ತುಂಬಾ ಹಿಂದೆ ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ಬೇಟೆಗೆ ಹೋಗಿ 7 ಮೀನ್ ಹಿಡ್ಕೊಂಡ್ ಬಂದ. ಅಬ್ಬಾ, ಸರಿಯಾಗಿ ಗೊತ್ತು ತಾತ. ಇದಕ್ಕಿಂತ ಚೆನ್ನಾಗಿ ಓದ್ತಾರೇನೋ? ಸರಿ, ಆ 7 ಮೀನ್ನ ತಂದ ಮೇಲೆ ಹಾಗೆ ಹೀಗೊತ್ಬೇಕು. ವಿಹಾರಿ, ಹೋಮ್ವರ್ಕ್ ಅಂದ್ರೆ ಸಾಕು, ದಿನ ಒಂದೊಂದು ಕತೆ ಹೇಳ್ತೀಯ. ನಿನ್ನೆ ಹೋಮ್ವರ್ಕ್ನ ನಾನ್ ಮತ್ತೆ ವಾಪಸ್ ಬರೋ ಅಷ್ಟರಲ್ಲಿ ರೆಡಿ ಮಾಡಿ ಇಡಬೇಕು. ಇಲ್ಲ ಅಂದ್ರೆ ಪನಿಷ್ಮೆಂಟ್ ಕೊಡ್ತೀನಿ. ಓಕೆನಾ? ಹೋಗು. ಓಕೆ ಟೀಚರ್. ಏಯ್, ಟೀಚರ್ ಹೇಳ್ದಾಗೆ ಮಾಡ್ತಾರೆ. ಮತ್ತೀಗ ಏನ್ ಮಾಡೋದು? ಯೋಚನೆ ಮಾಡೋಣ. ಐಡಿಯಾ.
ಏನು? ನಿನ್ನ ಹೋಮ್ವರ್ಕ್ನ ಕೃಷ್ಣನ ಹತ್ರ ಮಾಡಿಸು. ಅವನೇನಿಕ್ ಮಾಡ್ತಾನೆ? ನೀನು ಕೇಳಿದ್ರೆ ಮಾಡ್ತಾನೆ. ಅವನು ಓದೋದಕ್ಕೆ ನಿನ್ನ ಡ್ಯಾಡಿನೇ ಅಲ್ವಾ ದುಡ್ಡು ಕೊಟ್ಟಿದ್ದು. ಅದಕ್ಕೆ ನೀನೇನು ಹೇಳಿದ್ರು ಅವನು ಮಾಡ್ತಾನೆ. ಟೈಮ್ ಇಲ್ವೋ ಬರೆಯೋದಕ್ಕೆ ಹೇಳು. ಕೃಷ್ಣ, ಏನು ವಿಹಾರಿ? ನೀನು ಅರ್ಜೆಂಟಾಗಿ ಹೊರಗಡೆ ಹೋಗಿ ನನ್ನ ಹೋಮ್ವರ್ಕ್ನ ಮಾಡ್ಕೊಂಡು ಬಾ. ತಗೋ ಹೋಗು. ಸರಿ ವಿಹಾರಿ. ಥ್ಯಾಂಕ್ಸ್ ವಿಷ್ಣು, ನನಗೆ ಒಳ್ಳೆ ಐಡಿಯಾ ಕೊಟ್ಟೆ. ನಿನ್ನ ಹೋಮ್ವರ್ಕ್ ಮಾಡೋದಕ್ಕೆ ಒಬ್ನು ಸಿಕ್ಕಿದಾನೆ. ಕೃಷ್ಣ, ಮುಗೀತಾ? ಇಲ್ಲ ವಿಹಾರಿ, ಆಗುತ್ತೆ. ಬೆಲ್ ಆಯ್ತು ಕಣೋ, ಕ್ಲಾಸ್ ಟೀಚರ್ ಬರ್ತಾರೆ. ಬೇಗ ಫಿನಿಶ್ ಮಾಡು. ಅಷ್ಟು ಬೇಗ ಅವನು ಹೆಂಗ್ ಫಿನಿಶ್ ಮಾಡ್ತಾನೋ? ನಿನಗೆ ಗ್ಯಾರಂಟಿ ಪನಿಷ್ಮೆಂಟ್ ಸಿಗುತ್ತೆ. ಹೇಗ್ ಬರೀತಾನೋ? ಅವನೇನು ಎರಡೂ ಕೈಯಲ್ಲೂ ಬರೀತಾನಾ? ಕೃಷ್ಣ, ರೈಟಿಂಗ್ನ ಚೇಂಜ್ ಮಾಡು, ಇಲ್ಲಾಂದ್ರೆ ಟೀಚರ್ಗೆ ಗೊತ್ತಾಗೋಗುತ್ತೆ. ನನಗೆ ಗೊತ್ತು ವಿಹಾರಿ, ಆ ಕೃಷ್ಣ ಇದಾನಲ್ಲ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀನು ಬೇಗ ಬೇಗ ಫಿನಿಶ್ ಮಾಡಪ್ಪ. ನೀವು ಹೋಗಿ, ನಾನು ಬರ್ತೀನಿ. ಸರಿ, ಬೇಗ ಬರಿ. ನಿನ್ ಹೋಮ್ವರ್ಕ್ ಆಯ್ತು ವಿಹಾರಿ? ಸೈಲೆನ್ಸ್. ವಿಹಾರಿ, ಹೋಮ್ವರ್ಕ್ ಆಯ್ತಾ? ಮಾಡ್ದೆ ಟೀಚರ್. ಬುಕ್ ತಗೊಂಡ್ ಬಾಯ್ಲಿ. ವೆರಿ ಗುಡ್ ಪುಟ್ಟ, ಚೆನ್ನಾಗಿ ಬರ್ದಿದೀಯಾ. ಕೃಷ್ಣ, ನೀನ್ ಬಾಯ್ಲಿ. ಕೃಷ್ಣ, ವಿಹಾರಿ, ಇನ್ಮೇಲೆ ನೀವಿಬ್ರು ಫ್ರೆಂಡ್ಸ್. ವಿಹಾರಿ, ಕೃಷ್ಣ ತುಂಬಾ ಚೆನ್ನಾಗಿ ಓದ್ತಾನೆ. ನೀನ್ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ನೀನು ಚೆನ್ನಾಗಿ ಓದ್ಬೋದು. ಓಕೆ ಟೀಚರ್. ಕೃಷ್ಣ, ವಿಹಾರಿ ಓದಲ್ಲಿ ತುಂಬಾ ಡಲ್ ಆಗಿದ್ದಾನೆ, ಅದಕ್ಕೆ ನೀನ್ ಅವನ ಜೊತೆ ಇದ್ದು ಎಲ್ಲ ಹೇಳ್ಕೊಡ್ಬೇಕು. ಓಕೆ ಟೀಚರ್. ನಾವಿಬ್ರು ಮೊದಲಿಂದನೂ ಫ್ರೆಂಡ್ಸ್ ಟೀಚರ್. ಹೌದಾ ವಿಹಾರಿ? ಹೌದು ಟೀಚರ್. ಹಾಗಾದ್ರೆ ನೀವಿಬ್ರು ಶೇಕ್ ಹ್ಯಾಂಡ್ ಮಾಡ್ಕೊಳ್ಳಿ ಮತ್ತೆ. ಕಂದ ಕೃಷ್ಣ, ಏನಮ್ಮ? ಸ್ಕೂಲಲ್ಲಿ ಹೇಗೆ ಹೇಳ್ಕೊಡ್ತಾ ಇದ್ದಾರೆ? ಓ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರಮ್ಮ. ನಿನಗ್ ಪಾಠ ಎಲ್ಲ ಅರ್ಥ ಆಗ್ತಿದ್ಯಾ? ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದ್ತಿದ್ದೀನಿ. ಅಮ್ಮ, ಇಲ್ಲಿ ನೋಡು ಹೆಂಗ್ ಬರ್ದಿದ್ದೀನಿ. ತುಂಬಾ ಚೆನ್ನಾಗಿ ಬರ್ದಿದ್ಯಾ ಕಂದ. ನಿನ್ಗೆ ಸ್ಕೂಲಲ್ಲಿ ಫ್ರೆಂಡ್ಸ್ ಯಾರಾದ್ರೂ ಸಿಕ್ಕಿದಾರಾ? ಹಾ, ಸಿಕ್ಕಿದ್ರಮ್ಮ. ಎಷ್ಟ್ ಜನ? ಎಲ್ರು. ಆದ್ರೆ ನನ್ಗೆ ವಿಹಾರಿ ಮಾತ್ರ ನನ್ನ ಬೆಸ್ಟ್ ಫ್ರೆಂಡ್. ಹೌದಾ ಕಂದ? ಹೌದಮ್ಮ. ವಿಹಾರಿಗೆ ಕಡಿಮೆ ಮಾರ್ಕ್ಸ್ ಬರುತ್ತೆ, ಅದಕ್ಕೆ ಅವ್ರ ಡ್ಯಾಡಿ, ಮಮ್ಮಿ ಮತ್ತೆ ಟೀಚರ್
ಎಲ್ರೂ ವಿಹಾರಿಗೆ ಹೇಳ್ಕೊಡು ಅಂತ ಹೇಳಿದ್ರು. ಹಾಗಾದ್ರೆ ಅವನಿಗೆ ನೀನು ಹೇಳ್ಕೊಡ್ತಿದ್ಯಾ? ಓ, ಕಲಿಸ್ತಿದ್ದೀನಮ್ಮ. ಆ ಕೃಷ್ಣನಿಗೆ ಕೂಡ ಹೇಳಿದ್ದೀನಿ ವಿಹಾರಿಗೆ ಚೆನ್ನಾಗಿ ಓದೋಕೆ ಬರ್ಲಿ ಅಂತ. ಎಷ್ಟೇ ಆದ್ರೂ ನನ್ ಮಗ, ನನ್ ಮುದ್ದು ಬಂಗಾರ.